ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ಇದೀಗ ವೈದ್ಯಾಧಿಕಾರಿಗಳು ಮಾತನಾಡಿ ಯಾವ ರೀತಿಯಾಗಿ ಸಾವಾಯಿತು ಅನ್ನುವಂಥದ್ದನ್ನು ಪೋಸ್ಟ್ ಮಾರ್ಟಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ. ಸದ್ಯಕ್ಕೆ ತನಿಖೆ ಎಲ್ಲಿಗೆ ಬಂತು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ? ಸಂತೋಷ್, ಈಗಾಗಲೇ ಏನು ಪೊಲೀಸ್ ಅಧಿಕಾರಿಗಳು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಅದರ ಜೊತೆಗೆ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಹಿರಿಯ ಅಧಿಕಾರಿಗಳೇ ಖುದ್ದು ಅಲ್ಲೇ ಕೂತ್ಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಸಿ.ಜೆ. ರಾಯ್ ಅವರ ಸಹೋದರ ಆಗಿರುವಂಥ ಬಾಬು ಇರ್ಬೋದು, ಅವರ ಪುತ್ರ ಇರ್ಬೋದು, ಮತ್ತು ಅವರ ಕುಟುಂಬಸ್ಥರನ್ನು ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಒಂದಿಷ್ಟು ಸಮಯಗಳ ಕಾಲ ಎನ್ಕ್ವೈರಿಯನ್ನು ಮಾಡಿರುವಂಥದ್ದು, ಸ್ಟೇಟ್ಮೆಂಟ್ಗಳನ್ನು ಕೂಡ ಪಡ್ಕೊಂಡಿರುವಂಥದ್ದು. ಅದೇ ರೀತಿಯಾಗಿ ಸಿ.ಜೆ. ರಾಯ್ ಅವರ ಪತ್ನಿ ಮತ್ತು ಮಕ್ಕಳ ಸ್ಟೇಟ್ಮೆಂಟನ್ನು ಖಾಸಗಿ ಹೋಟೆಲಲ್ಲೇ ಈಗಾಗಲೇ ಪಡ್ಕೊಳ್ಳಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಅಂದರೆ ಬೇರೆ ಬೇರೆ ತಂಡಗಳನ್ನಾಗಿ ಮಾಡಿಕೊಂಡಿರುವಂಥ ಪೊಲೀಸ್ ಅಧಿಕಾರಿಗಳು ಒಂದು ತಂಡ ಪೋಸ್ಟ್ಮಾರ್ಟಮನ್ನು ಮಾಡಿ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂಥ ಕೆಲಸದಲ್ಲಿ ಒಂದು ಕಡೆ ನಿರತರಾದರೆ, ಮತ್ತೊಂದು ತಂಡ ಟೆಕ್ನಿಕಲ್ ಆಗಿ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು, ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಮತ್ತೊಂದು ಹಿರಿಯ ಅಧಿಕಾರಿಗಳು ಜಂಟಿ ಪೊಲೀಸ್ ಆಯುಕ್ತರಾಗಿರುವಂತಹ ಏನು ವಂಶೀಕೃಷ್ಣ ಅವರೇ ಖುದ್ದು ಕುಳಿತ ವಿಚಾರಣೆಯನ್ನು ನಡೆಸಿದ್ರು. ಅದೇ ರೀತಿ ಕೇಂದ್ರ ವಿಭಾಗದ DCP ಆಗಿರುವಂಥ ಅಕ್ಷಯ್ ಮಚಿಂದ್ರ ಅವರು ಕೂಡ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಅಂದರೆ ಹಿರಿಯ ಅಧಿಕಾರಿಗಳೇ ಪ್ರಕರಣದ ಸೆನ್ಸಿಟಿವನ್ನು ಅರ್ಥ ಮಾಡಿಕೊಂಡು ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಅದ್ರ ಜೊತೆಗೆ ಉಳಿದಂತೆ ಇತರ ತಂಡಗಳೇನಿವೆ, CC ಕ್ಯಾಮ್ರಾ ಫುಟೇಜ್ಗಳಿರ್ಬೋದು, FSL ಅಧಿಕಾರಿಗಳ ಜೊತೆ ಕೋರ್ಡಿನೇಟ್ ಮಾಡ್ಕೊಳ್ಳುವಂಥದ್ದು ಇರ್ಬೋದು, ಮರಣೋತ್ತರ ಪರೀಕ್ಷೆಗೆ ಬೇಕಾಗಿರೋ ವರದಿಗಳಿರ್ಬೋದು, ವೈದ್ಯರು ಮರಣೋತ್ತರ ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಏನೆಲ್ಲ ಕಂಡು ಬಂದಿದೆ ಅನ್ನೋದನ್ನ ಎಕ್ಸ್ಪರ್ಟ್ಗಳು ಏನು ಹೇಳ್ತಾರೆ ಆ ಮಾಹಿತಿಗಳನ್ನು ಆಧಾರವಾಗಿ ಇಟ್ಕೊಂಡು ಇವೆಲ್ಲ ಮಾಹಿತಿಗಳನ್ನ ಇಟ್ಕೊಂಡು ತನಿಖೆಯನ್ನು ಮುಂದುವರಿಸ್ತಾ ಇರುವಂಥದ್ದು. ವೈದ್ಯರು ಹೇಳುವ ಪ್ರಕಾರ ಅವರೇ ಸೆಲ್ಫ್ ಸೂಸೈಡನ್ನು ಮಾಡ್ಕೊಂಡಿದ್ದಾರೆ, ಫೈರನ್ನು ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಆದರೆ ಈ ಸೆಲ್ಫ್ ಸೂಸೈಡನ್ನು ಮಾಡ್ಕೊಳ್ಳೋಕ್ಕೆ ನಿಖರವಾದ ಕಾರಣಗಳಿರಬೇಕು. ಏನು ಕಾರಣ ಇರಬೇಕು? ಆದಾಯ ತೆರಿಗೆ ಅಧಿಕಾರಿಗಳ ಒತ್ತಡಕ್ಕೆ ಮಣಿದು ಈ ರೀತಿಯಾಗಾದ್ರೂ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರ, ಇಲ್ಲ ಇವರ ಎಂಟೈರ್ ಬಿಸ್ನೆಸ್ ಏನು ನಡೀತಿತ್ತು ಈ ಬಿಸ್ನೆಸ್ಸಲ್ಲಿ ಏನಾದರೂ ವಾಮ ಮಾರ್ಗಗಳಿಂದ ಹಣ ಸಂಪಾದನೆ ಮಾಡಿರುವಂಥದ್ದು ಏನಾದರೂ ಕಂಡು ಬಂದಿರ್ಬೋದಾ? ಯಾಕಂದರೆ ಇದೇ ಮೊದಲಲ್ಲ, ಹಿಂದೆ IT ಅಧಿಕಾರಿಗಳು ದಾಳಿಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಒಂದು ರೂಮನ್ನು ಸಂಪೂರ್ಣವಾಗಿ ಸೀಲ್ ಮಾಡಿ ಹೋಗಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಂದು ಅವರು ಕೇರಳದಿಂದ ವಿಚಾರಣೆಯನ್ನು ನಡೆಸ್ತಾ ಇದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಹೀಗಾಗಿ IT ಅಧಿಕಾರಿಗಳು ದಾಳಿ ಮಾಡಿದ್ರೆ, ಇಲ್ಲ ED ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರೆ ಒತ್ತಡಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿಗೆ ಹೋಗಿರ್ಬೋದಾ ಅಂತ ಒಂದು ಕಡೆ ಅನುಮಾನಗಳಿರುವಂಥದ್ದು. ಈ ಹಿಂದೆ IT ಮತ್ತು ED ಅಧಿಕಾರಿಗಳೇನಿರ್ತಾರೆ, ಸೊ ಅವರುಗಳು ಪ್ರಕರಣದ ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಆಗಿರುವಂಥ ಬೆಳವಣಿಗೆಗಳಿರ್ಬೋದು. ಸೊ ಆ ಬಗ್ಗೆಯೂ ಕೂಡ ಸಾಕಷ್ಟು ಮಾಹಿತಿಗಳು, ಅಂದರೆ ಹಿಂದೆ ಈ IT ಅಧಿಕಾರಿಗಳಿಂದ ಕಿರುಕುಳಕ್ಕೆ ಒಳಗಾದವರು ಕೆಲವರು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರುವಂಥದ್ದು. ಅದರಿಂದ ಆಚೆಗೆ ಇವರು ನಡೆಸ್ತಿರುವಂಥ ಈವೆಂಟ್ಗಳಿರ್ಬೋದು, ಇವರ ಪ್ರಾಪರ್ಟಿಗಳಿರ್ಬೋದು, ಪ್ರಾಜೆಕ್ಟ್ಗಳಿರ್ಬೋದು, ಕೇರಳದಲ್ಲಿ ನಡೀತಿರುವ 16 ಪ್ರಾಜೆಕ್ಟ್ಗಳೇನಿದೆ ಅವು ಇನ್ನೊಂದಿಷ್ಟು ಪ್ರಭಾವವನ್ನು ಬೀರಿರ್ಬೋದು. ಇತ್ತೀಚೆಗೆ ಕೇರಳದಲ್ಲಿ ಏನೋ ಸಾರ್ವತ್ರಿಕ ಚುನಾವಣೆ ಬರುವಂಥ ಸಾಧ್ಯತೆಗಳಿದೆ. ಹೀಗಾಗಿ ಅಲ್ಲಿನ ರಾಜಕಾರಣಿಗಳು ಒಂದಿಷ್ಟು ಫಂಡ್ ಮಾಡಿರ್ಬೋದು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಹೀಗೆ ಹಲವು ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಯಾವುದು ನಿಖರವಾದ ಕಾರಣ ಆತ್ಮಹತ್ಯೆಗೆ ಅನ್ನೋದು ಕೂಡ ಇದುವರೆಗೂ ಎಲ್ಲೂ ರಿವೀಲ್ ಆಗಿಲ್ಲ. ಪೊಲೀಸರ ತನಿಖೆಯಿಂದ ರಿವೀಲ್ ಆಗಬೇಕಾಗತ್ತೆ. ಸೊ ಈಗಾಗಲೇ ಅವರ ಕುಟುಂಬಸ್ಥರು ಇರ್ಬೋದು, ಇಲ್ಲ ಅವರ ಆಪ್ತವಲಯ ಇರ್ಬೋದು, ಕಚೇರಿಗಳಲ್ಲಿ ಕೆಲಸ ಮಾಡ್ತಿದ್ದವರು ಇರ್ಬೋದು, ಅವರ ಕಾನೂನು ಸಲಹೆಗಾರ ಇರ್ಬೋದು, ಇವರೆಲ್ಲ ಕೊಟ್ಟಿರುವಂಥ ಹೇಳಿಕೆಗಳನ್ನು ಇಟ್ಕೊಂಡಿರುವಂಥ ಪೊಲೀಸ್ ಅಧಿಕಾರಿಗಳು ತಮ್ಮ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಸೊ ಇದರ ಒಂದು ಆಯಾಮ ಆದರೆ, ಮತ್ತೊಂದು ಕಡೆ ಇವರ ಕಾಲ್ ಡೀಟೇಲ್ಸ್ಗಳು ಇಡೀ ಪ್ರಕರಣದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುವಂಥ ಸಾಧ್ಯತೆಗಳಿರುತ್ತೆ. ಯಾಕಂದರೆ ಇವರ ಟ್ರಾವೆಲ್ ಹಿಸ್ಟ್ರಿ ಮತ್ತು ಇವ್ರು ಯಾರ ಜೊತೆ ಸಂಪರ್ಕದಲ್ಲಿದ್ದರು, ಸೊ ಏನೆಲ್ಲ ವ್ಯವಹಾರಗಳನ್ನು ಮಾಡ್ತಾಯಿದ್ರು, ಕೊನೆಯದಾಗಿ ಇವ್ರಿಗೆ ಬಂದಿರುವಂಥ ಕಾಲ್ಸ್ಗಳಿರ್ಬೋದು, ಮೆಸೇಜ್ಗಳಿರ್ಬೋದು, ವಾಟ್ಸಪ್ ಚಾಟ್ಸ್ಗಳಿರ್ಬೋದು, ಹೀಗೆ ಹಲವು ಟೆಕ್ನಿಕಲ್ ಆಗಿ ಇವರು ತನಿಖೆಯನ್ನು ನಡೆಸ್ತಾ ಹೋಗ್ತಾರೆ. ಅದಷ್ಟೇ ಅಲ್ಲದೆ ಇವರ ಬ್ಯಾಂಕ್ ಬ್ಯಾಲೆನ್ಸ್ ಏನಿರುತ್ತೆ, ಸೊ ಹಣಕಾಸಿನ ವ್ಯವಹಾರವಾಗಿ ಸಾಲ ಕೊಟ್ಟಿರ್ಬೋದು, ಇಲ್ಲ ತೆಗೆದುಕೊಂಡಿರೋದು ಇರ್ಬೋದು, ಹಣಕಾಸಿನ ಸಮಸ್ಯೆಗಳೇನಾಗಿತ್ತ ಈ ಆಯಾಮದಲ್ಲಿ ಕೂಡ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಇಡೀ ಪ್ರಕರಣದಲ್ಲಿ 10 ಹಲವು ಆಯಾಮದಲ್ಲಿ ತನಿಖೆ ನಡೆಸ್ತಾ ಇರುವಂಥ ಪೊಲೀಸರಿಗೆ ಏನು ಸತ್ಯಾಸತ್ಯತೆ, ಈ ಆತ್ಮಹತ್ಯೆ ಹಿಂದಿನ ಕಹಾನಿ ಏನಿದೆ ಅನ್ನೋದು ರಿವೀಲ್ ಆಗುತ್ತೆ ಅನ್ನೋದನ್ನ ಕಾಯ್ದು ನೋಡಬೇಕಾಗುತ್ತೆ. ಈ ಮಧ್ಯೆ ರಾಜ್ಯ ಸರ್ಕಾರ ಪ್ರಕರಣದ ಸೂಕ್ಷ್ಮತೆಯನ್ನು ಅರಿತು CID ಅಧಿಕಾರಿಗಳಿಗೆ ಇಡೀ ಪ್ರಕರಣವನ್ನು ಹಸ್ತಾಂತರವನ್ನು ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆಯೂ ಕೂಡ ಚಿಂತನೆಯನ್ನು ನಡೆಸಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಅದನ್ನು ಮುಂದಿನ ದಿನಗಳಲ್ಲಿ ಹಸ್ತಾಂತರ ಮಾಡ್ತಾರಾ, ಇಲ್ಲ ನಗರ ಪೊಲೀಸರೇ ತನಿಖೆಯನ್ನು ಮಾಡ್ತಾರೆ ಅನ್ನೋದನ್ನ ಕಾಯ್ದು ನೋಡಬೇಕಾಗುತ್ತೆ. ಸಂತೋಷ್, ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ. ಸುದ್ದಿ ಮುಂದುವರಿಯುತ್ತದೆ.